ರಾಜಕೀಯದಲ್ಲಿ ಅತ್ಯಂತ ಸುಲಭವಾದ ಭರವಸೆ ಎಂದರೆ ಕ್ಯಾಮೆರಾಗಳ ಮುಂದೆ ನಿಂತು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವುದು. ಆ ಭರವಸೆ ಸಂಸತ್ತನ್ನು ತಲುಪಿದಾಗ ಅಸಲಿ ಪರೀಕ್ಷೆ ಎದುರಾಗುತ್ತದೆ. ಆಗ ನಾಯಕರು ತಮ್ಮ ರಾಜಕೀಯ ಅನುಕೂಲತೆ ಹಾಗೂ ವರ್ಷಗಳಿಂದ ತಾವು ಬಹಿರಂಗವಾಗಿ ಬೆಂಬಲಿಸಿದ ಮಹಿಳಾ ಪ್ರಾತಿನಿಧ್ಯವನ್ನು ನೀಡುವುದರ ನಡುವೆ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಆ ಪರೀಕ್ಷೆ 2026ರ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಯೊಂದಿಗೆ ಎದುರಾಯಿತು ಮತ್ತು ವಿರೋಧ ಪಕ್ಷವು ಅದರಲ್ಲಿ ವಿಫಲವಾಯಿತು. ವಿರೋಧ ಪಕ್ಷವು ಬೆಂಬಲಿಸಲು ಬಹಿರಂಗವಾಗಿ ನಿರಾಕರಿಸಿದ ಈ ಮಸೂದೆಯು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ತ್ವರಿತವಾಗಿ ತರಬಹುದಿತ್ತು ಹಾಗೂ 2029ರ ವೇಳೆಗೆ ನಾರಿ ಶಕ್ತಿ ವಂದನ್ ಕಾಯ್ದೆಯ ಭರವಸೆಯನ್ನು ನನಸಾಗಿಸಬಹುದಿತ್ತು. ಆದಾಗ್ಯೂ ಇದು ಕೇವಲ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತ್ರ ಆಗಿರಲಿಲ್ಲ. ಇದು ದಶಕಗಳಿಂದ ಅಸ್ತಿತ್ವದಲ್ಲಿರುವ ಪ್ರಜಾಸತ್ತಾತ್ಮಕ ಅಸಮತೋಲನವನ್ನು ಸರಿಪಡಿಸುವ ಬಗ್ಗೆಯೂ ಆಗಿತ್ತು. ಭಾರತದ ಜನಸಂಖ್ಯೆಯು ಅಗಾಧವಾಗಿ ಬೆಳೆದಿದೆ, ಆದರೂ ಲೋಕಸಭಾ ಸ್ಥಾನಗಳು 543ಕ್ಕೆ ಸೀಮಿತವಾಗಿದೆ. ಅಂದರೆ ಇಂದು ಒಬ್ಬ ಸಂಸದ ಸುಮಾರು 26 ಲಕ್ಷ ಜನರನ್ನು ಪ್ರತಿನಿಧಿಸುತ್ತಾನೆ. ಈ ಸುಧಾರಣೆಯ ಅಡಿಯಲ್ಲಿ ಸದನವು ಸುಮಾರು 850 ಸ್ಥಾನಗಳಿಗೆ ವಿಸ್ತರಣೆಗೊಳ್ಳುತ್ತಿತ್ತು ಮತ್ತು ಪ್ರತಿ ಸಂಸದರಿಗೆ ಜನಸಂಖ್ಯೆಯು ಸುಮಾರು 17 ಲಕ್ಷಕ್ಕೆ ಇಳಿಯುತ್ತಿತ್ತು. ಆ ಬದಲಾವಣೆಯ ಅರ್ಥ ಸಣ್ಣ ಕ್ಷೇತ್ರಗಳು, ಚುನಾಯಿತ ಪ್ರತಿನಿಧಿಗಳಿಗೆ ಉತ್ತಮ ಪ್ರವೇಶ, ಬಲವಾದ ಹೊಣೆಗಾರಿಕೆ ಮತ್ತು ಆಧುನಿಕ ಭಾರತದ ಅಗತ್ಯಗಳಿಗೆ ಹೆಚ್ಚು ಸ್ಪಂದಿಸುವ ಸಂಸತ್ತು. ಆ ವಿಸ್ತೃತ ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡಲಾಗುತ್ತಿತ್ತು. ಯಾವುದೇ ರಾಜ್ಯದಿಂದ ಒಂದೇ ಒಂದು ಸ್ಥಾನವನ್ನು ಕಸಿದುಕೊಳ್ಳದೆ ಮಹಿಳಾ ಪ್ರಾತಿನಿಧ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಾಗುತ್ತಿತ್ತು. ಸದನವೇ ಬೆಳೆಯುತ್ತಿದ್ದ ಕಾರಣ ಪ್ರತಿಯೊಂದು ರಾಜ್ಯವೂ ಇದರಿಂದ ಲಾಭ ಪಡೆಯುತ್ತಿತ್ತು. ಯಾವುದೇ ಪ್ರದೇಶವು ಪ್ರಾತಿನಿಧ್ಯವನ್ನು ಕಳೆದುಕೊಳ್ಳುತ್ತಿರಲಿಲ್ಲ, ಯಾವುದೇ ರಾಜ್ಯಕ್ಕೆ ಅನ್ಯಾಯವಾಗುತ್ತಿರಲಿಲ್ಲ ಮತ್ತು ಒಕ್ಕೂಟ ವ್ಯವಸ್ಥೆಯ ಸಮತೋಲನ ಕದಡುತ್ತಿರಲಿಲ್ಲ. ಆದರೂ ವಿರೋಧ ಪಕ್ಷವು ಅದೇ ಭಯವನ್ನು ಹರಡಲು ಮುಂದಾಯಿತು. हमने क्लियरली बोला है कि ये महिला बिल नहीं है. ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है. ये हमने रोक दिया है. ಮಹಿಳೆಯರು ಮತ್ತು ಮತದಾರರಿಬ್ಬರಿಗೂ ಪ್ರಾತಿನಿಧ್ಯವನ್ನು ಬಲಪಡಿಸುವ ಸುಧಾರಣೆಯನ್ನು ಬೆಂಬಲಿಸುವ ಬದಲು ಅವರು ಅತ್ಯಂತ ಹಳೆಯ ರಾಜಕೀಯ ತಂತ್ರವನ್ನು ಆಶ್ರಯಿಸಿದರು. ಅದೇ ಒಡೆದು ಆಳುವುದು. ಅವರು ಪ್ರಾದೇಶಿಕ ಆತಂಕಗಳನ್ನು ಪ್ರಚೋದಿಸಿದರು, ಉತ್ತರ ದಕ್ಷಿಣದ ವಿಭಜನೆಗೆ ಕುಮ್ಮಕ್ಕು ನೀಡಿದರು ಮತ್ತು ಪ್ರಜಾಸತ್ತಾತ್ಮಕ ವಿಸ್ತರಣೆಯನ್ನು ತಾರತಮ್ಯವೆಂದು ಬಿಂಬಿಸಲು ಪ್ರಯತ್ನಿಸಿದರು. ಮಸೂದೆಯು ಒಕ್ಕೂಟ ವ್ಯವಸ್ಥೆಗೆ ಬೆದರಿಕೆ ಹಾಕಿದೆ ಎಂದಲ್ಲ, ಬದಲಾಗಿ ಮಸೂದೆಯು ಅವರ ರಾಜಕೀಯಕ್ಕೆ ಬೆದರಿಕೆ ಹಾಕಿದೆ ಎಂಬ ಕಾರಣಕ್ಕಾಗಿ. ಆ ಮತದಾನವು ವಿರೋಧ ಪಕ್ಷದ ಮುಖವಾಡವನ್ನು ಕಳಚಿತು. ವರ್ಷಗಳಿಂದ INDI ಮೈತ್ರಿಕೂಟವು ಮಹಿಳಾ ಹಕ್ಕುಗಳ ಬಗ್ಗೆ ಭಾಷಣ ಮಾಡಿದೆ, ಸಬಲೀಕರಣದ ಪದಗಳನ್ನು ಬಳಸಿದೆ ಮತ್ತು ನ್ಯಾಯ ಹಾಗೂ ಪ್ರಾತಿನಿಧ್ಯದ ನೈತಿಕತೆಯ ಬಗ್ಗೆ ಮಾತನಾಡಿದೆ. ಆದರೆ ಮಹಿಳೆಯರಿಗೆ ಹೆಚ್ಚಿನ ರಾಜಕೀಯ ಅಧಿಕಾರವನ್ನು ನೀಡುವ ಕ್ಷಣ ಬಂದಾಗ ಅವರು ತಮ್ಮ ನೈಜ ಮುಖವನ್ನು ಬಹಿರಂಗಪಡಿಸಿದರು. ಅವರ ಭಾಷಣಗಳು ಕೇವಲ ಆಡಂಬರವಾಗಿದ್ದವು ಮತ್ತು ಆ ಭರವಸೆಗಳು ಅವರ ರಾಜಕೀಯ ಲೆಕ್ಕಾಚಾರಗಳಿಗೆ ಬೆದರಿಕೆ ಹಾಕಿದ ತಕ್ಷಣವೇ ಕುಸಿದು ಬಿದ್ದವು. ಮಹಿಳಾ ಸಬಲೀಕರಣ ಮತ್ತು ತಮ್ಮದೇ ಆದ ರಾಜಕೀಯ ಹಿತಾಸಕ್ತಿಗಳನ್ನು ರಕ್ಷಿಸುವ ನಡುವೆ ಆಯ್ಕೆ ಮಾಡಬೇಕಾದಾಗ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಸ್ವರಕ್ಷಣೆಯನ್ನು ಆರಿಸಿಕೊಂಡರು. ಇಂಡಿ ಮೈತ್ರಿಕೂಟವು ವೋಟ್ ಬ್ಯಾಂಕ್ ರಾಜಕೀಯದ ಬಲಿಪೀಠದಲ್ಲಿ ಮಹಿಳಾ ಪ್ರಾತಿನಿಧ್ಯವನ್ನು ತ್ಯಾಗ ಮಾಡಲು ನಿರ್ಧರಿಸಿತು. ಅವರು ಕೇವಲ ಮಸೂದೆ ವಿರುದ್ಧ ಮತ ಚಲಾಯಿಸಲಿಲ್ಲ, ಅವರು ಮಹಿಳೆಯರಿಗೆ ದ್ರೋಹ ಬಗೆದರು, ಸುಧಾರಣೆಯನ್ನು ಹಾಳು ಮಾಡಿದರು. ಸಬಲೀಕರಣದ ಬಗೆಗಿನ ಅವರ ಬದ್ಧತೆಯು ಎಂದಿಗೂ ದೃಢವಾಗಿರಲಿಲ್ಲ, ಅದು ಕೇವಲ ಅನುಕೂಲಕ್ಕಾಗಿ ಇತ್ತು ಎಂಬುದನ್ನು ಸಾಬೀತುಪಡಿಸಿದರು. ಕಟುವಾದ ವಾಸ್ತವವೇನೆಂದರೆ ವಿರೋಧ ಪಕ್ಷವು ತನ್ನ ರಾಜಕೀಯವನ್ನು ಹಾಗೆಯೇ ಉಳಿಸಿಕೊಂಡು ಹೋದರೆ ಇಲ್ಲಿ ಕಾಯಲು ಬಲವಂತವಾಗಿರುವುದು ಭಾರತದ ಮಹಿಳೆಯರು. ಕೊನೆಯಲ್ಲಿ ಆ ನಿರ್ಧಾರದ ಬೆಲೆಯನ್ನು ರಾಜಕಾರಣಿಗಳು ತೆರುವುದಿಲ್ಲ, ಬದಲಾಗಿ ಮತ್ತೊಮ್ಮೆ ತಮ್ಮ ಧ್ವನಿಯನ್ನು ಕಳೆದುಕೊಂಡ ಮಹಿಳೆಯರು ಆ ಬೆಲೆಯನ್ನು ತೆರುತ್ತಾರೆ.